ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನಂದ್ರೆ ಈಸಿಯಾಗಿ ಪಾಸ್ಪೋರ್ಟ್ ಸೈಜ್ ನ ಹೇಗೆ ಫೋಟೋಶಾಪ್ ಅಲ್ಲಿ ಎಡಿಟ್ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ. ಬನ್ನಿ ಗೈಸ್. ಫಸ್ಟ್ ಫೋಟೋಶಾಪ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ಮೇಲೆ ನೋಡಿ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಓಪನ್. ನಿಮ್ಮ ಇಮೇಜ್ ನ ಇಂಪೋರ್ಟ್ ಮಾಡ್ಕೊಳ್ಳಿ. ಕೆಳಗೆ ಇಲ್ಲಿ ನೋಡಿ ಫೋಟೋ ಲಾಕ್ ಆಗಿರುತ್ತೆ, ಅದ್ರ ಮೇಲೆ ಡಬಲ್ ಕ್ಲಿಕ್ ಕೊಡಿ. ನೆಕ್ಸ್ಟ್ ಒಂದು ವಿಂಡೋ ಓಪನ್ ಆಗುತ್ತೆ, ಅಲ್ಲಿ ಓಕೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕ್ರಾಪ್ ಮೇಲೆ ಕ್ಲಿಕ್ ಮಾಡಿ. ಕ್ರಾಪ್ ಸೈಜ್ ಬಂದ್ಬಿಟ್ಟು 1.5 ಇಂಚಸ್ ವಿಡ್ತ್, 2.0 ಇಂಚಸ್ ಹೈಟ್. ಪಿಕ್ಸೆಲ್ ಬಂದ್ಬಿಟ್ಟು 300 ಅಲ್ಲಿ ಇರಬೇಕು. ನೆಕ್ಸ್ಟ್ ಫೋಟೋನ ಕ್ಲೀನ್ ಆಗಿ ಸೆಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಎಂಟರ್. ನೆಕ್ಸ್ಟ್ ಕಂಟ್ರೋಲ್ ಟಿ ನೋಡಿ, ಫುಲ್ ಫೋಟೋ ಸೆಲೆಕ್ಟ್ ಆಗಿದೆ. ನೆಕ್ಸ್ಟ್ ಶಿಫ್ಟ್ ಹೋಲ್ಡ್ ಮಾಡಿ ಫೋಟೋನ ಡ್ರ್ಯಾಗ್ ಮಾಡಿ. ಅದಾದ್ಮೇಲೆ ಸೆಂಟರ್ ಸೆಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಎಂಟರ್. ನೆಕ್ಸ್ಟ್ ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಸ್ಟ್ರೋಕ್ ವಿಡ್ತ್ ಬಂದ್ಬಿಟ್ಟು 2px ಇರ್ಲಿ. ಕಲರ್ ಬಂದ್ಬಿಟ್ಟು ಬ್ಲ್ಯಾಕ್ ನಾ ಚೂಸ್ ಮಾಡ್ತೀನಿ, ನಿಮಗೆ ಯಾವ್ದು ಬೇಕು ಅದು ನೀವು ಚೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಓಕೆ. ಅದಾದ್ಮೇಲೆ ನೆಕ್ಸ್ಟ್ ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಡಿಫೆಂಟ್ ಪ್ಯಾಟರ್ನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಓಕೆ. ಲಾಸ್ಟ್ ಸ್ಟೆಪ್ ಬಂದ್ಬಿಟ್ಟು ಫೈಲ್ ಮೇಲೆ ಕ್ಲಿಕ್ ಮಾಡಿ, ನ್ಯೂ ಪೇಜ್ ಕ್ರಿಯೇಟ್ ಮಾಡಿ. ನ್ಯೂ ಪೇಜ್ ಸೈಜ್ ಬಂದ್ಬಿಟ್ಟು ವಿಡ್ತ್ 6, ಹೈಟ್ 4 ಇಂಚಸ್ ಅಲ್ಲಿ ಇರಬೇಕು. ರೆಸಲ್ಯೂಷನ್ ಬಂದ್ಬಿಟ್ಟು 300 ಅಲ್ಲಿ ಇರಬೇಕು. ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ನ್ಯೂ ಪೇಜ್ ಕ್ರಿಯೇಟ್ ಆಯ್ತು. ನೆಕ್ಸ್ಟ್ ಶಿಫ್ಟ್ ಹೋಲ್ಡ್ ಮಾಡಿ F5 ಪ್ರೆಸ್ ಮಾಡಿ. ಒಂದು ಸ್ಮಾಲ್ ವಿಂಡೋ ಓಪನ್ ಆಗುತ್ತೆ. ಅಲ್ಲಿ ಕಸ್ಟಮ್ ಪ್ಯಾಟರ್ನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ, ಲಾಸ್ಟ್ ಅಲ್ಲಿ ನಿಮ್ ಫೋಟೋಸ್ ಇರುತ್ತೆ, ನೀವು ಎಡಿಟಿಂಗ್ ಮಾಡಿರೋದು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ ಮಾಡಿ. ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.